ಓಂ ಆಚಾರ್ಯ ದೇವೋ ಭವ. ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಸೊ ಅದನ್ನು ಹಾಗೆ ನಿಮಗೂ ಒಂದು ದರ್ಶನ ಮಾಡಿಸುವ ಅಂತ ವಿಡಿಯೋ ಮಾಡಿದ್ದೀನಿ. ಓಂ ಆಚಾರ್ಯ ದೇವೋ ಭವ, ಓಂ ಗುರುದೇವೋ ಭವ. ಈ ಜಗತ್ತಿನಲ್ಲಿ ಗುರು ಇಲ್ಲದೆ ಶಿಷ್ಯ ಅವನ ಗುರಿ ತಲುಪಲು ಸಾಧ್ಯವೇ ಇಲ್ಲ. ಹಾಗೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಯಾವ ಶಿಷ್ಯನು ತನ್ನ ಗುರಿಯನ್ನು ಸಾಧಿಸಲಾರನು. ಅದಕ್ಕಾಗಿಯೇ ಗುರುವಿನ ಮಂತ್ರ ಸದಾ ಜಪಿಸುತ್ತಿರಬೇಕು. ಹಾಗೆ ಈ ರಾಘವೇಂದ್ರ ಸ್ವಾಮಿಯು ಕೂಡ ನಮ್ಮ ಗುರುಗಳೇ. ಶ್ರೀರಾಯರು ತನ್ನ ಶ್ರೀಕೃಷ್ಣನೊಂದಿಗೆ ಒಂದು ಭಕ್ತಿ ಮತ್ತು ದೇವರ ಸಂಬಂಧವನ್ನು ಹೊಂದಿರತಕ್ಕಂಥವರು. ತನ್ನ ಭಕ್ತನನ್ನು ಶ್ರೀಕೃಷ್ಣ ಪರಮಾತ್ಮ ಹೇಗೆ ಉದ್ಧಾರ ಮಾಡಿದ ಅಂತ ಶ್ರೀ ರಾಘವೇಂದ್ರ ಸ್ವಾಮಿನ ಮೂವಿ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಹೇಗೆ ಜಪತಪ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತನ್ನ ದೇವರನ್ನು ತಾನು ದರ್ಶನ ಪಡೆದುಕೊಂಡರು ಎಂಬುದರ ಬಗ್ಗೆಯೂ ನಿಮಗೆ ತಿಳಿದಿರಬೇಕು. ಹಾಗೆ ಈ ರಾಯರನ್ನು ಒಮ್ಮೆ ದರ್ಶನ ಮಾಡಿ ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡಾಗ ಅವರು ಅರ್ಥೈಸಿಕೊಂಡು ತಮ್ಮ ಕೋರಿಕೆಗಳಿಗೆ ಸದಾ ಬೆಂಬಲಿಸುತ್ತಾರೆ. ಅದಕ್ಕಾಗಿಯೇ ಗುರು ರಾಘವೇಂದ್ರ ಸ್ವಾಮಿ ಎಂದು ಕರೆಯುವುದು. ಅವರು ದಿವ್ಯ ಜ್ಞಾನವನ್ನು ಹೊಂದಿದ್ದು ಅವರು ಸದಾ ಕಾಲವೂ ಜೀವಂತವಾಗೇ ಇರುತ್ತಾರೆ. ಆತ್ಮವು ಸದಾ ಜೀವಂತವೇ ಅವರದ್ದು. ದೇಹವಿಲ್ಲದಿರಬಹುದು, ಆತ್ಮದ ಮುಖಾಂತರ ಅವರು ಎಲ್ಲರನ್ನು ನೋಡುತ್ತಿರುತ್ತಾರೆ, ಎಲ್ಲರನ್ನು ಕಾಪಾಡುತ್ತಿರುತ್ತಾರೆ. ಓಂ ರಾಘವೇಂದ್ರಾಯ ನಮೋ ನಮಃ. ಓಂ ರಾಘವೇಂದ್ರಾಯ ನಮೋ ನಮಃ. ಓಂ ರಾಘವೇಂದ್ರಾಯ ನಮೋ ನಮಃ. ಆ ರಾಘವೇಂದ್ರ ಗುರುಗಳು ಸದಾ ಎಲ್ಲರನ್ನು ಕಾಪಾಡುತ್ತಿರಲಿ, ಮಾರ್ಗದರ್ಶನ ನೀಡುತ್ತಿರಲಿ. ಶ್ರೀಕೃಷ್ಣ ಪರಮಾತ್ಮನ ನೋಡ್ತಾ ಇದ್ದೀರಾ, ಅವರು ಸದಾ ಬೆನ್ನೆಲುಬಾಗಿ ನಿಂತಿರಲಿ ಎಂಬುದೇ ನಮ್ಮ ಹಾರೈಕೆ. ಶುಭವಾಗಲಿ ಎಲ್ಲ.